140 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆದಿತ್ತು. ಅದಕ್ಕೆ ನಿನ್ನೆ ಅದ್ಧೂರಿಯಾಗಿ ತೆರೆ ಕೂಡ ಬಿದ್ದಿದೆ. ಬಟ್ ಈಗ ರೈಲ್ವೆ ಸಚಿವರು ಒಂದು ಅಂಕಿ ಅಂಶವನ್ನ ಡೇಟಾವನ್ನ ಮುಂದಿಟ್ಟಿದ್ದಾರೆ. ನಿನ್ನೆ ಒಂದೇ ದಿನ 2 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಆಗಿದೆ. ಕುಂಭಮೇಳದಲ್ಲಿ ಒಟ್ಟು 66 ಕೋಟಿ ಭಕ್ತರು ಅಮೃತ ಸ್ನಾನವನ್ನ ಮಾಡಿ ಪುನೀತರಾಗಿದ್ದಾರೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ಬಾರಿಯ ಕುಂಭಮೇಳ ಸಾಕ್ಷಿಯಾಗಿದೆ. ಪ್ರಯಾಗ್ರಾಜ್ಗೆ ಒಟ್ಟು 13,667 ರೈಲುಗಳು ಸಂಚಾರ ಮಾಡಿದೆ. ಆರ್ಪಿಎಫ್ ರೈಲ್ವೆ ಇಲಾಖೆ ಸಿಬ್ಬಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು. ಈ ಮೂಲಕ ಅತಿದೊಡ್ಡ ಧಾರ್ಮಿಕ ಸಮಾವೇಶಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗಿರುವಂಥದ್ದು. ವಿಶ್ವದ ಅತಿದೊಡ್ಡ ಉತ್ಸವಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳ ಸಾಕ್ಷಿಯಾಗಿದೆ. शाबाश शाबाश बहुत अच्छा सबको धन्यवाद देना है। ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪ್ರಯಾಗ್ರಾಜ್ನ ಕುಂಭಮೇಳದಿಂದ ಸ್ನಾನ ಮಾಡಿದರೆ ಅಥವಾ ಪುಣ್ಯ ಸ್ನಾನವನ್ನು ಮಾಡಿದರೆ ಬಡತನ ದೂರ ಆಗುತ್ತಾ, ಪುಣ್ಯ ಸ್ನಾನದಿಂದ ಏನು ಲಾಭ ಅನ್ನುವಂಥ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ಬಹುತೇಕ ಈ ಅಂಕಿಅಂಶ ಅಲ್ಲಾದಂತಹ ಟರ್ನ್ ಓವರ್ ಒಂದು ಉತ್ತರ ಅಂತ ಹೇಳಬಹುದಾ ಅಂತ ಹೇಳಿ? ಪ್ರೇಮ್, ಖಂಡಿತವಾಗ್ಲು. ಯಾಕಂದ್ರೆ ಕಳೆದ 45 ದಿನಗಳಲ್ಲಿ ನಾವು ಗಮನಿಸಿದ್ರೆ 66 ಕೋಟಿಯಷ್ಟು ಜನರು ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ, ಪುಣ್ಯ ಸ್ನಾನವನ್ನ ಕೂಡ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಆರ್ಥಿಕ ಚಟುವಟಿಕೆಗಳು ಕೂಡ ನಡೆದಿರುವಂಥದ್ದು. ಇವತ್ತು ಮುಖ್ಯವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. 66 ಕೋಟಿ ಜನರು ಈವರೆಗೂ ಕೂಡ ಭಾಗಿಯಾಗಿರುವಂಥದ್ದು. ಮತ್ತೆ ಇದಲ್ಲದೆ ಸುಮಾರು 13,000 ಟ್ರೈನ್ಗಳು ಈ ಒಂದು ಪ್ರಯಾಗ್ರಾಜ್ಗೆ ಸಂಚಾರವನ್ನು ನಡೆಸಿವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಆರ್ಥಿಕ ವ್ಯವಹಾರಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಡೆದಿವೆ. ಸರ್ಕಾರಕ್ಕೆ ಒಂದು ಕಡೆ ನೇರವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಆದಾಯ ಬಂದ್ರೆ, ಮತ್ತೊಂದು ಹಂತದಲ್ಲಿ ಪರೋಕ್ಷವಾಗಿ ಸರ್ಕಾರ ಜನರ ಕೈಗೆ ಹಣ ತಲುಪಿರುವಂಥದ್ದು, ಆರ್ಥಿಕತೆಯ ಬೆಳವಣಿಗೆ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಹಿಂದೆ ಸರ್ಕಾರವೇ ಮಾಹಿತಿಯ ಕೊಟ್ಟ ಪ್ರಕಾರ ಸುಮಾರು ಒಂದು 25,000 ಕೋಟಿಯಷ್ಟು ವ್ಯವಹಾರ ಇಲ್ಲಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಂದಾಜು ಮಾಡಿತ್ತು. ಆದರೆ ಸರ್ಕಾರ ಕೂಡ 45 ಕೋಟಿಯಷ್ಟು ಜನರು ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಒಂದು ಆದಾಯವನ್ನ ಅಂದಾಜು ಮಾಡಿತ್ತು. ಆದ್ರೆ ಈಗ 66 ಕೋಟಿಯಷ್ಟು ಜನರು ಪ್ರಯಾಗ್ರಾಜ್ಗೆ ತಲುಪಿ ಅಲ್ಲಿ ಗಂಗೆಯಲ್ಲಿ ಮಿಂದೇಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಹೀಗಾಗಿ ಈ ಒಂದು ಸರ್ಕಾರದ ಎಸ್ಟಿಮೇಟ್ ಏನಿತ್ತು ಅದು ಇನ್ನೂ ಕೂಡ ಹೆಚ್ಚಾಗಿರುವಂತಹ ಸಾಧ್ಯತೆಗಳಿದಾವೆ. ಒಂದು ಕಡೆ ನಾವು ನೋಡೋದಾದ್ರೆ ಒಂದು ಧಾರ್ಮಿಕ ಅತಿ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಷ್ಟು ದೊಡ್ಡ ಕಾರ್ಯಕ್ರಮ ದೇಶದ ವಿಶ್ವದಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ. ಇದು ಒಂದು ಕಾರ್ಯಕ್ರಮ, ಅದು ಒಂದು. ಇದರ ಜೊತೆಗೆ ಅತಿ ದೊಡ್ಡ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂತಹ ಧಾರ್ಮಿಕ ಪ್ರವಾಸೋದ್ಯಮವು ಕೂಡ ಆಗೀಗ ಬೆಳೀತಾ ಇರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.